ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಚೆನ್ನಾಗಿ ಓಡಿರಿ ಅಥವಾ ಸರಿಯಾಗಿ ಓಡೋಣ. ಅದಕ್ಕೆ ಆಧಾರವಾಗಿ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ, ಚೆನ್ನಾಗಿ ಓಡುತ್ತಾ ಇದ್ದಿರಿ, ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರು ನಿಮ್ಮನ್ನು ತಡೆದರು. ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅಪೊಸ್ತಲ ಪೌಲನು ಗಲಾತ್ಯ ಸಭೆಯವರಿಗೆ ಬರೆದು ಹೇಳುತ್ತಿದ್ದಾನೆ, ಚೆನ್ನಾಗಿ ಓಡುತ್ತಾ ಇದ್ದಿರಿ, ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರು ನಿಮ್ಮನ್ನು ತಡೆದರು. ಈ ಗಲಾತ್ಯ ಸಭೆಯವರು ಯೇಸುವಿನ ಸುವಾರ್ತೆಯನ್ನು ಕೇಳಿಸಿಕೊಂಡರು, ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡರು, ಆತ್ಮನ ಅಭಿಷೇಕವನ್ನು ಸಹ ಪಡೆದುಕೊಂಡರು, ಯೇಸುವಿಗಾಗಿ ಚೆನ್ನಾಗಿ ಜೀವಿಸುತ್ತಾ ಇದ್ದರು, ಸಾಕ್ಷಿಯುಳ್ಳ ಜೀವಿತವನ್ನು ಜೀವಿಸುತ್ತಾ ಇದ್ದರು. ಆದರೆ ಈಗ ದಿಢೀರ್ ಎಂಬುದಾಗಿ ಆತ್ಮೀಕ ಜೀವಿತದಲ್ಲಿ ಹಿಂಜಾರಿ ಬಿಟ್ಟರು. ಸತ್ಯ ಬೋಧನೆಯನ್ನು ಬಿಟ್ಟು ಸುಳ್ಳಿನ ಬೋಧನೆಗೆ ಕಿವಿಗೊಟ್ಟರು. ಅದಕ್ಕೆ ಅಪೊಸ್ತಲ ಪೌಲನು ಹೇಳುತ್ತಿದ್ದಾನೆ, ಚೆನ್ನಾಗಿ ಓಡುತ್ತಾ ಇದ್ರಿ, ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರು ನಿಮ್ಮನ್ನು ತಡೆದರು. ಒಂದು ಚಿಕ್ಕ ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಒಂದು ಬೇಟೆ ನಾಯಿ, ಚೆನ್ನಾಗಿ ತರಬೇತಿ ಹೊಂದಿದಂಥ ಒಂದು ಬೇಟೆ ನಾಯಿ, ಬಹಳ ದಷ್ಟ ಪುಷ್ಟವಾಗಿದ್ದಂಥ ಒಂದು ಜಿಂಕೆಯನ್ನು ಕಂಡು ಕೂಡಲೇ ಬೇಟೆಯಾಡಲಿಕ್ಕೆ ಪ್ರಾರಂಭಿಸಿತು. ಅದನ್ನು ಬೆನ್ನಡ್ತು. ಈ ಬೇಟೆ ನಾಯಿಯು ಜಿಂಕೆಯನ್ನು ಓಡಿಸುತ್ತಾ ಹೋಗುವಾಗ ಅದರ ಮಧ್ಯದಲ್ಲಿ ಒಂದು ನರಿಯನ್ನು ನೋಡಿದ್ರಿ. ಈ ನರಿಯನ್ನು ನೋಡಿದಾಗ ಅದು ಜಿಂಕೆಯನ್ನು ಹಿಂಬಾಲಿಸುವುದನ್ನು ಬಿಟ್ಟು ನರಿಯನ್ನು ಓಡಿಸಿಕೊಂಡು ಹೋಗುತ್ತಾ ಇತ್ತು. ಅದೇ ಸಮಯದಲ್ಲಿ ಮಧ್ಯದಲ್ಲಿ ಬೆಟ್ಟದ ಮೊಲಗಳು ಇದರ ಕಣ್ಣಿಗೆ ಬಿತ್ತು. ತಕ್ಷಣ ನರಿಯನ್ನು ಬಿಡ್ತು ಈ ಬೆಟ್ಟದ ಮೊಲವನ್ನು ಬೇಟೆಯಾಡುವುದಕ್ಕೆ ಅದರ ಹಿಂದ್ಗಡೆ ಹೋಯಿತು. ಹಾಗೆ ಅದರ ಹಿಂದೆ ಬೇಟೆಯಾಡುತ್ತಾ ಹೋಗ್ತಾ ಇರುವಾಗ ತಿರುಗಿ ಅದರ ಮಧ್ಯದಲ್ಲಿ ಒಂದು ಇಲಿ ಬಂತ್ರಿ. ಇಲಿ ಯಾವಾಗ ಕಣ್ಣಿಗೆ ಬಿತ್ತೋ ಆ ಮೊಲದ ಮೇಲೆ ಆಡುವ ಬೇಟೆಯನ್ನು ಕಣ್ಣು ತೆಗೆದು ಈಗ ಇಲಿಯನ್ನು ಬೆನ್ನಟ್ಟಿಕೊಂಡು ಹೋಯಿತು. ಆದರೆ ಆ ಚಿಕ್ಕ ಇಲಿಯ ಹಿಂದೆ ಓಡುತ್ತಾ ಹೋಗುವಾಗ ಅದು ಚಿಕ್ಕ ರಂಧ್ರದೊಳಗೆ ಅಥವಾ ಚಿಕ್ಕ ಪದರೊಳಗೆ ಹೋಗಿ ಅದರ ಜೀವವನ್ನು ಕಾಪಾಡಿಕೊಳ್ತು. ಆದರೆ ಈ ಬೇಟೆ ನಾಯಿ ಜಿಂಕೆಯಿಂದ ಆರಂಭಿಸ್ತು, ನರಿ ಆರಂಭಿಸ್ತು, ಬೆಟ್ಟದ ಮೊಲ ಆರಂಭಿಸ್ತು, ಕೊನೆಯದಾಗಿ ಇಲಿಯನ್ನು ಹಿಂಬಾಲಿಸಿ ಯಾವುದು ಕೂಡ ಅದಕ್ಕೆ ಬೇಟೆಯಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಕೇವಲ ಕೊನೆಯದಾಗಿ ನಿಂತು ಬೊಗಳುತ್ತಾ ಅದ್ರ ಪಾಡಿಗೆ ಅದು ಹೋಗ್ಬಿಡ್ತು. ನೋಡ್ರಿ, ಇದರಿಂದ ನಾವು ಕಲಿಬೇಕಾದಂಥ ಒಂದು ವಿಷಯವಿದೆ. ಏನಂತ ಹೇಳಿದ್ರೆ, ಕ್ರೈಸ್ತ ಜೀವನದಲ್ಲಿ ನಾವು ಯೇಸುವನ್ನು ನಂಬಿದ್ದೇವೆ, ಅಂಗೀಕರಿಸಿದ್ದೇವೆ, ನಮ್ಮ ಜೀವಿತದಲ್ಲಿ ದೇವರನ್ನು ತಿಳಿದುಕೊಂಡಿದ್ದೇವೆ. ಆದರೆ ಕ್ರೈಸ್ತ ಜೀವನದಲ್ಲಿ ನಾವು ಮುಂದೆ ಹೋಗುವಾಗ, ನಮ್ಮ ಕ್ರೈಸ್ತ ಜೀವನದ ಓಟವನ್ನು ಓಡುತ್ತಾ ಹಾಗೆ ಹೋಗುವಾಗ ಅನೇಕ ಸಾರಿ ದುರ್ಬೋಧನೆಗಳು ಬರ್ತದೆ, ಅನೇಕ ಸಾರಿ ತಪ್ಪಾದಂಥ ಉಪದೇಶಗಳು ಬರ್ತದೆ. ಒಂದು ಉಪದೇಶದಲ್ಲಿ, ಸತ್ಯದ ಉಪದೇಶದಲ್ಲಿ ನಾವು ನೆಲೆಯಾಗಿ ನಿಂತುಕೊಳ್ಬೇಕು. ಅವರು ಅದನ್ನು ಹೇಳ್ತಾರೆ ಪಾಸ್ಟರ್, ಇವರು ಇದನ್ನು ಹೇಳ್ತಾರೆ ಪಾಸ್ಟರ್, ಟೋಟಲ್ ಆಗಿ ಅವರು ಇವರು ಹೇಳುವುದನ್ನು ಕೇಳಿ ಕೊನೆಯದಾಗಿ ಇರುವಂಥ ರಕ್ಷಣೆಯನ್ನು ಸಹ ಕಳ್ಕೊಂಡು ಹಿಂಜಾರುವಂಥ ಅನುಭವ ಅನೇಕ ವಿಶ್ವಾಸಿಗಳಿಗೆ ಇದೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ನೀವು ಚೆನ್ನಾಗಿ ಓಡುತ್ತಾ ಇದ್ರಿ, ಆದರೆ ಈಗ ನಿಮ್ಮ ಓಟವನ್ನು ನಿಲ್ಲಿಸಿಬಿಟ್ಟಿದ್ದೀರಾ, ಈಗ ನೀವು ತಪ್ಪಾಗಿ ಓಡುತ್ತಾ ಇದ್ದೀರಾ ಎಂಬುದಾಗಿ ಸ್ತೋತ್ರ ದೇವರು ಹೇಳುತ್ತಾ ಇದ್ದಾರೆ. ನೋಡ್ರಿ, ಆದಿಕಾಂಡ 13ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಬ್ರಾಹಮನೊಂದಿಗೆ ಲೋಟನು ಕಾನಾನಿಗೆ ಪ್ರಯಾಣ ಮಾಡುತ್ತಿರುವಾಗ ಅರ್ಧದಲ್ಲೇ ಲೋಟನು ಆ ನೀರಾವರಿಯ ಸ್ಥಳವಾದ ಸೋದೋಮ್ ಗೋಮರ ಪಟ್ಟಣವನ್ನು ಆರಿಸಿಕೊಂಡು ತನ್ನ ಓಟವನ್ನು ಅರ್ಧದಲ್ಲಿ ಬಿಟ್ಟು ಬಿಟ್ಟನು. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಮೋಶೆಯ ಜೊತೆಯಲ್ಲಿ ಹೊರಟಂಥ ಇಸ್ರಾಯೇಲರಲ್ಲಿ ಅನೇಕರು ಪ್ರಯಾಣದ ಗುರಿಯನ್ನು ತಲುಪಲಿಲ್ಲ, ಕಾನಾನ್ ದೇಶವನ್ನು ತಲುಪಲಿಲ್ಲ. ಕೇವಲ ಯೆಹೋಶುವ, ಕಾಲೇಬು ಮಾತ್ರ ಸೇರಿದರು. ಬಾಕಿ ಇದ್ದವರು ಮೋಶೆ ವಿರೋಧವಾಗಿ ಗುನುಗುಟ್ಟಿ ಅರಣ್ಯದಲ್ಲಿ ಅನೇಕ ಜನರು ಮರಣವನ್ನು
ಹೊಂದಿದರು. ಹಾಗೆಯೇ ಯೇಸು ಕ್ರಿಸ್ತನ ಶಿಷ್ಯನಾದ ಇಸ್ಕಾರಿಯೂತನಾದಂಥ ಯೂದನು ಸೇವೆಯನ್ನು ಮಾಡುತ್ತಿರುವಾಗ ಹಣದ ಆಸೆಯ ನಿಮಿತ್ತವಾಗಿ ಸತ್ಯಕ್ಕೆ ವಿಧೇಯನಾಗದಂತೆ ಮಾಡಿ ಅವನು ತನ್ನ ಆತ್ಮೀಕ ಓಟವನ್ನು ಸ್ತೋತ್ರ ನಿಲ್ಲಿಸಿಬಿಟ್ಟು ಯೇಸುವನ್ನು ಹಿಡಿದುಕೊಂಡು ಕೊನೆಯದಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಆತ್ಮೀಕ ಜೀವಿತದಲ್ಲಿ ಸಹ ಗುರಿ ಬಿಟ್ಟು ಓಡುವುದಾದರೆ ನಾವು ಸಹ ಹೊಂದಬೇಕಾದ ಕಿರೀಟವನ್ನು ನಷ್ಟಪಡಿಸಿಕೊಳ್ಳುತ್ತೇವೆ. ದೇವರಲ್ಲಿ ನಿರೀಕ್ಷೆಯೊಂದಿಗೆ ಓಡಿದಂಥ ಕೆಲವರು ತಮ್ಮ ಕಿರೀಟವನ್ನು ಜಯಭರಿತವಾಗಿ ಅವರು ಪಡೆದುಕೊಂಡಿದ್ದಾರೆ. ಹಾಗಿರೋದಾದರೆ ನಮ್ಮ ಜೀವನದಲ್ಲಿ ಕೂಡ ಸ್ತೋತ್ರ ಸರಿಯಾಗಿ ಓಡೋಣ, ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಡೆಯೋಣ. ಇವತ್ತು ಅನೇಕ ಬೋಧನೆಗಳು ಬರ್ತಾ ಇದೆ, ಆದರೆ ದೇವರ ವಾಕ್ಯ ಓದಿ ಇದು ಸರಿ ಇದೆಯಾ, ಇದು ತಪ್ಪಿದೆಯಾ ಎಂಬುದಾಗಿ ತಿಳಿದುಕೊಂಡು ಸರಿಯಾದ ಮಾರ್ಗದಲ್ಲಿ ನಮ್ಮ ಜೀವಿತದಲ್ಲಿ ಓಡೋಣ. ದೇವರು ನಮ್ಮ ಕ್ರೈಸ್ತ ಜೀವಿತದಲ್ಲಿ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಸ್ತೋತ್ರ, ನಾವೊಂದು ಸಭೆಯಲ್ಲಿ ನೆಲೆ ನಿಂತಿದ್ದೇವೆಯಾ? ಒಂದು ಉಪದೇಶದಲ್ಲಿ, ಸತ್ಯ ಉಪದೇಶದಲ್ಲಿ ನೆಲೆ ನಿಂತಿದ್ದೇವೆಯಾ? ಸ್ತೋತ್ರ, ನಮ್ಮನ್ನೇ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಕರ್ತನೇ, ನನ್ನ ಜೀವಿತದಲ್ಲಿ ಕ್ರೈಸ್ತ ಓಟವನ್ನು ಸರಿಯಾಗಿ ಓಡಿ ಮುಗಿಸುವಂತೆ ದೇವರೇ, ಯಾವುದೇ ತಡೆ ಇಲ್ಲದ ಹಾಗೆ ಸ್ತೋತ್ರ, ಗುರಿ ತಪ್ಪಿ ಓಡದ ಹಾಗೆ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದಂಥ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಕೂಡ ನೀವು ನಮ್ಮನ್ನು ಆಳ್ವಿಕೆ ಮಾಡಿರಿ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಸಂದೇಶವನ್ನು ಕೇಳಿಸಿಕೊಳ್ಳುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಿದ್ದೀರಾ. ಈ ಸಂದೇಶವನ್ನು ವೀಕ್ಷಿಸುತ್ತಾ ಇರುವಂಥ ಎಲ್ಲ ಕುಟುಂಬಗಳನ್ನು ನೀವು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಾವು ವಾಕ್ಯ ಧ್ಯಾನಿಸಿದ ಹಾಗೆ ಸ್ವಾಮಿ, ಗುರಿ ತಪ್ಪಿ ಅಲ್ಲಪ್ಪ ದೇವರೇ, ಗುರಿ ನೋಡಿ ದೇವರೇ ಸರಿಯಾಗಿ ಓಡುವಂಥ ಒಂದು ಅನುಭವವನ್ನು ನಮಗೆ ದಯಪಾಲಿಸ್ರಿ. ವಿಶೇಷವಾಗಿ ಕರ್ತನೆ, ಈ ದಿನ ಕೂಡ ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ದೇವರ ಶಾಲೆಗೆ ಹೋಗುವಾಗ ಬರುವಾಗ ಎಲ್ಲರನ್ನ ಕಣ್ಮನೆ ಹಾಗೆ ಕಾಪಾಡ್ರಿ. ಸಕಲ ದೇವರವ್ರ ಜೀವನದಲ್ಲಿ ಕಾಣಲ್ಪಡುವಂಥ ತಡೆಗಳು ನೀಗಿ ಹೋಗ್ಲಪ್ಪ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾರೋ ಅದನ್ನು ಹೊಂದುವುದಕ್ಕೆ ಸರಿಯಾಗಿ ಓಡೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.